ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಿಮ್ಮೆಲ್ಲರನ್ನ ನಮ್ಮ ಮನೆ ಮಾಳಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಂದ ಕಾಣೋ ಸುಂದರವಾದ ವ್ಯೂ ತೋರಿಸ್ತೇನೆ ನಿಮಗೆ. ಮೇಲೆ ಬಂದಾಗಲೆಲ್ಲ ಈ ಜೋಕಾಲಿನಲ್ಲಿ ಕೂತ್ಕೊಂಡು ಎದುರಿಗೆ ಕಾಣೋ ಪ್ರಕೃತಿಯನ್ನು ನೋಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಹೊತ್ತು ಪ್ರಕೃತಿ ಜೊತೆ ಇರಬೇಕು. ಬೆಳಿಗ್ಗೆ ಮತ್ತು ಸಂಜೆ ಅಂತೂ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ. ಎದುರಿಗೆ ಕಾಣೋ ತೋಟ ಹಾಗೆ ಗುಡ್ಡ ಇನ್ನಷ್ಟು ಖುಷಿ ಕೊಡುತ್ತೆ. ಸಿಟಿಗಳಲ್ಲಿ ಇರೋರಿಗೆ ಪ್ರಕೃತಿನ ಹುಡುಕೊಂಡು ಹೋಗಬೇಕು, ಆದರೆ ನನಗಂತೂ ಈ ಪ್ರಕೃತಿ ಮಡಿಲಲ್ಲೇ ಇರೋದು ತುಂಬಾ ಖುಷಿ ಕೊಡುತ್ತೆ. ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಹಸಿರೇ ಕಾಣುತ್ತೆ. ಈಗಂತೂ ಮಳೆಗಾಲ ಆಗಿರೋದ್ರಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ. ಇಷ್ಟು ಸೊಪ್ಪು ಕೊಯ್ಕೊಂಡೆ ಇವತ್ತಿಗೆ ಸಾಕು. ಮತ್ತು ಬೇಕಾದಾಗ ನಾವು ಫ್ರೆಶ್ಶಾಗಿ ಕೊಯ್ಕೊಂಡು ಮಾಡ್ಬೋದು. ಒಂದು ಅರ್ಧ ಕಪ್ನಷ್ಟು ತೊಗರಿ ಬೇಳೆ ಹಾಗೆ ಸ್ವಲ್ಪ ಮೊಳಕೆ ಕಡಲೆಕಾಳನ್ನು ಕೂಡ ಹಾಕ್ತಾಯಿದ್ದೇನೆ. ಮತ್ತು ಸೊಪ್ಪನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಹೆಚ್ಕೊಂಡಿದ್ದೇನೆ. ಹಾಗೆ ಒಂದು ಟೊಮೆಟೊ ಕೂಡ ಹಾಕ್ತೇನೆ. ಇವುಗಳನ್ನೆಲ್ಲ ನಾನು ಒಟ್ಟಿಗೆ ಬೇಯಿಸ್ಕೊಳ್ತೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕಿಬಿಡ್ತೀನಿ. ಹಾಗೆ ಬೇಯೋದಕ್ಕೆ ನೀರನ್ನು ಹಾಕಿ ಎರಡು ವಿಸಲ್ ಸಾಕಾಗುತ್ತೆ. ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ವಿಸಿಲ್ ಹಾಕುವಷ್ಟರಲ್ಲಿ ನಾನು ಮಸಾಲೆ ಹುರ್ಕೊಳ್ತೀನಿ. 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ, 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಮೆಂತೆ, ಹಾಗೆ ಒಂದು ಚಿಕ್ಕ ಇಂಗನ ಚೂರನ್ನು ಹಾಕ್ಕೊಂಡಿದ್ದೇನೆ. ಇವಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ 1/4 ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಹುರಿಯುವಾಗ 4-5 ಎಲೆ ಕರಿಬೇವನ್ನು ಸಹ ಹಾಕಬಹುದು. ಹಾಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು ಚಿಕ್ಕ ಹುಣಸೆ ಹಣ್ಣನ್ನು ಸಹ ಹಾಕಿ ಈಗ ನುಣ್ಣಗೆ ರುಬ್ಕೊಳ್ತೀನಿ. ಸಾಂಬಾರು ಮಾಡಬೇಕಿದ್ರೆ ನಾವು ಹೆಚ್ಚಾಗಿ ಮಸಾಲೆಯನ್ನು ಹುರಿದು ರುಬ್ಬಿ ಮಾಡ್ತೀವಿ. ಈಗ ನಾನು ಬೇಯಿಸಲಿಕ್ಕೆ ಇಟ್ಟ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಸೊಪ್ಪು ಬಹಳ ಬೇಗನೆ ಬೇಯುತ್ತೆ. ಹಾಗೆ ತೊಗರಿಬೇಳೆಯನ್ನು ಕೂಡ ನಾವು ಸ್ವಲ್ಪ ಮೊದಲೇ ನೆನೆಸಿಟ್ಕೊಂಡ್ರೆ 2 ವಿಸಿಲಿಗೆಲ್ಲ ಚೆನ್ನಾಗಿ ಕರಗಿಬಿಡುತ್ತೆ. ನಾನೀಗ ರುಬ್ಬಿಟ್ಕೊಂಡ ಮಿಶ್ರಣವನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಬೋದು, ತುಂಬ ಗಟ್ಟಿ ಇದ್ರೂ ರುಚಿಯಾಗಲ್ಲ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತೇನೆ. ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಆಯಿತು. ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ.
ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ನನಗೆ ಕಾಮೆಂಟ್ ಓದೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ತಮ್ಮ ಪರಿಚಯದವರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.